ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಅತಿದೊಡ್ಡ ಸರ್ವೆಯನ್ನು ನಡೆಸಲಾಗ್ತಾ ಇದೆ. ಹಾಸನ ಲೋಕಸಭಾ ಕ್ಷೇತ್ರದ ಮೆಗಾ ಸಮೀಕ್ಷೆ ಇವತ್ತು ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೆಕ್ ಟು ನೆಕ್ ಫೈಟ್ ಇದೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 080692059999. ಹಾಸನ ಲೋಕಸಭಾ ಕ್ಷೇತ್ರ ಈ ಬಾರಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ. ಜೆಡಿಎಸ್ ತನಗೇ ಬೇಕು ಹಾಸನ ಕ್ಷೇತ್ರ ಅಂತ ಕುತ್ಕೊಂಡಿದೆ. ಆದ್ರೆ ಅದನ್ನ ಬಿಟ್ಕೊಡೋದಕ್ಕೆ ಬಿಜೆಪಿಯ ಪ್ರೀತಮ್ ಗೌಡ ಕೂಡ ರೆಡಿ ಇಲ್ಲ. ಸೊ ಈಗ ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಮೈತ್ರಿ ಆಗಿರೋದ್ರಿಂದ ಹಾಸನದಲ್ಲಿ ಈ ಬಾರಿ ಟಫ್ ಫೈಟ್ ಇದೆ. 50-50. ಸೊ ನೆಕ್ ಟು ನೆಕ್ ಫೈಟ್ ಇದೆ. ಬಹಳ ಕುತೂಹಲ ಮೂಡಿಸಿದೆ ಹಾಸನ ಲೋಕಸಭಾ ಕ್ಷೇತ್ರದ ಚಿತ್ರಣ. ಯಾಕಂದ್ರೆ ಎಷ್ಟು ಕರೆಗಳು ಬರ್ತಾ ಇದೆ ಅಂದ್ರೆ ನಮ್ಮ ಎಕ್ಸಿಕ್ಯೂಟಿವ್ಸ್ಗೆ ಸೆಕೆಂಡ್ಗೊಂದೊಂದು ಕರೆಗಳು ಬರ್ತಾ ಇದೆ. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಅಷ್ಟು ಕಾಲ್ಸ್ ಬರ್ತಾ ಇದೆ. ಬಿಜೆಪಿ ಜೆಡಿಎಸ್ ಎರಡಕ್ಕೂ ಕೂಡ ಕರೆಗಳು ಬರ್ತಾ ಇದೆ. ಬಿಜೆಪಿ ಅಂದ್ರೆ ಮೈತ್ರಿ ಬಿಜೆಪಿ ಕಾಂಗ್ರೆಸ್ ಗಮನಿಸ್ತಾ ಹೋದಾಗ ಸೊ ಏನಾಗಬಹುದು ಅನ್ನುವಂಥ ಕುತೂಹಲ ಕೂಡ ಇದೆ. ನಮ್ಮ ಕಲೀಗ್ ರಜನಿ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಜನಿ, ಹಾಸನ ಲೋಕಸಭಾ ಕ್ಷೇತ್ರ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ಒಂದು ಕಡೆ, ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಟಫ್ ಫೈಟ್ ಅನ್ನ ಕೊಡ್ತಾ ಇದೆ. ಹೇಗಿದೆ ಚಿತ್ರಣ? ಎಸ್, ಎಕ್ಸಾಕ್ಟ್ಲಿ ನೀವು ಹೇಳಿದಾಗೆ ಬಹಳ ಟಫ್ ಫೈಟ್ ಅಂತೂ ಇದೆ. ಸದ್ಯದ ಚಿತ್ರಣ ಅಂತಂದ್ರೆ ಈಗ ಹೊಳೆನರಸೀಪುರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ನಡೀತಾ ಇದೆ. ಅಲ್ಲಿನ ಮತದಾರರು ಈಗಾಗಲೇ ತಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸದ್ಯದ ಟ್ರೆಂಡ್ ಪ್ರಕಾರ ಅಲ್ಲಿ ಜೆಡಿಎಸ್ ಸಹಜವಾಗಿ ಜೆಡಿಎಸ್ನ ಭದ್ರಕೋಟೆ ಹೊಳೆನರಸೀಪುರ ಅಂತ ಬಂದಾಗ ಅಲ್ಲಿ HD ರೇವಣ್ಣ ಅವರು ಶಾಸಕರು, ಹಾಗಾಗಿ ಜೆಡಿಎಸ್ನ ಭದ್ರಕೋಟೆ. ಅಲ್ಲಿನ ಮತದಾರರು ಜೆಡಿಎಸ್ ಪರವಾಗಿ ಮತ ಹಾಕ್ತಿದ್ದಾರೆ. ಆದರೆ ನೀವು ಹೇಳಿದಾಗೆ ಕಾಂಗ್ರೆಸ್ ಅನ್ನು ಕೂಡ ಇಲ್ಲಿ ಕಡೆಗಣಿಸುವಂತಿಲ್ಲ. ಯಾಕಂದ್ರೆ ಕಳೆದ ಹಲವಾರು ಇಲ್ಲಿ ಲೋಕಸಭೆ ಚುನಾವಣೆಗಳು ನಡೆದಿರುವಂತಹ ಇತಿಹಾಸವನ್ನ ಗಮನಿಸಿದಾಗ ಹಲವಾರು ಚುನಾವಣೆಗಳನ್ನ ಇಲ್ಲಿ ಕಾಂಗ್ರೆಸ್ ಕೂಡ ಗೆದ್ಕೊಂಡಿದೆ. ಜೆಡಿಎಸ್ ಭದ್ರಕೋಟೆ ಆದ್ರೂ ಕೂಡ ಕಾಂಗ್ರೆಸ್ನ ಟಫ್ ಫೈಟ್ ಅನ್ನ ನಾವು ಈ ಬಾರಿ ಇಲ್ಲಿ ನಿರೀಕ್ಷೆ ಮಾಡಬಹುದು. ಈಗ ಆಕಾಂಕ್ಷಿಗಳ ವಿಚಾರಕ್ಕೆ ಬರೋದಾದ್ರೆ ಹಾಲಿ ಸಂಸದರು ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಈಗಾಗಲೇ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ನೆಗೆಟಿವ್ ಇಮೇಜ್ ಬಿಲ್ಡ್ ಆಗಿರೋದ್ರಿಂದ ಅವರಿಗೆ ಟಿಕೆಟ್ ಕೊಟ್ಟರೆ ಇಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿ ಅವರು ಸೋಲ್ತಾರೆ ಅನ್ನುವಂತಹ ಮಾತುಗಳು. ಆದರೆ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಬಿಜೆಪಿಯ ಓಟ್ಗಳು ಅವರಿಗೆ ಬೀಳೋದ್ರಿಂದ ಗೆಲ್ಲುವಂತಹ ಸಾಧ್ಯತೆ, ಆದರೂ ಬಹಳ ಕಷ್ಟಪಟ್ಟು ಗೆಲ್ಲುವಂತಹ ಚರ್ಚೆಗಳು ಕೇಳಿ ಬರ್ತಾ ಇದೆ. ಆದ್ರೆ ಅವರನ್ನ ಹೊರತುಪಡಿಸಿ ಬೇರೆ ಯಾರೇ ಅಲ್ಲಿ ಅಭ್ಯರ್ಥಿ ಆದ್ರೂ ಕೂಡ ಗೆಲ್ಲುವಂತಹ ಸಾಧ್ಯತೆಗಳು ನಿಚ್ಚಳ ಅನ್ನುವಂಥದ್ದು ಜೆಡಿಎಸ್ನ ವಿಚಾರಕ್ಕೆ ಬಂದ್ರೆ. ಇನ್ನು ಕಾಂಗ್ರೆಸ್ ಕೂಡ ಬಹಳ ಪೈಪೋಟಿಯನ್ನ ಕೊಡುವಂತಹ ಸಾಧ್ಯತೆಗಳು ಆ ಕ್ಷೇತ್ರದಲ್ಲಿ ಈ ಬಾರಿ ಕಂಡು ಬರ್ತಾ ಇದೆ. ಸಿಂಧೂರ, ಧನ್ಯವಾದ ರಜನಿ ತಮ್ಮೆಲ್ಲ ಮಾಹಿತಿಗಾಗಿ.